ಹಾಯ್ ಹಲೋ ನಮಸ್ತೆ. ಇವತ್ತಿಂದು ಏನಪ್ಪ ಸುದ್ದಿ ಅಂತಂದರೆ, ನಿನ್ನೆ ಒಂದು ಫಾಕ್ಸ್ ಸಂದೇಶ ಬಂದಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಜಾಸ್ತಿ ಏನಿಲ್ಲ, 4 to 5 ಮಿನಿಟ್ ಇರುತ್ತೆ. ಫುಲ್ ವಿಡಿಯೋ ನೋಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದಿರೋದು ನಿನ್ನೆ 27ನೇ ತಾರೀಕು 5ನೇ ತಿಂಗಳು 2026. ಓಕೆನಾ. ಇದರಲ್ಲಿ 2025-26ನೇ ಸಾಲಿನ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಅಧೀನ ಘಟಕಗಳಲ್ಲಿ ಖಾಲಿ ಇರುವ CRPC ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಓಕೆನಾ ಒಂದು ಫಾಕ್ಸ್ ಸಂದೇಶ ಬಂದಿದೆ. ಸೊ ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ KSRP ಪಡೆಗಳು ಏನಿದೆ ಇದಾವೆ ನೋಡಿ, ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ತಂದು ಲಿಸ್ಟ್ ಕೊಟ್ಟಿದ್ದಾರೆ. ಮತ್ತು ಆ ಹುದ್ದೆಗಳ ಬಗ್ಗೆ ಪ್ರತಿಯೊಂದು KSRP ಪಡೆಗೆ ಕಳಿಸಿದ್ದಾರೆ. ಅದರ ಬಗ್ಗೆ ಒಂದು ಒಪ್ಪಿಗೆ ಕೊಟ್ಟು ವಾಪಸ್ ಕಳಿಸಿದರೆ ಮತ್ತು KSRP ನೋಟಿಫಿಕೇಷನ್ ಆಗ್ತವೆ. ಓಕೆನಾ. ಇದೆಲ್ಲ ಸುದ್ದಿಗಳನ್ನು ನೋಡ್ತಾ ಇದ್ದರೆ ಇನ್ನೂ ಒಂದು ತಿಂಗಳಲ್ಲಿ ನಾನು ಹೇಳಿದ್ನಲ್ಲ, ಇನ್ನೂ ಒಂದು ತಿಂಗಳಲ್ಲಿ 100% ಆಲ್ಮೋಸ್ಟ್ ನೋಟಿಫಿಕೇಷನ್ ಆಗೋ ಸಾಧ್ಯತೆ ಭಾಳ ಇದೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗಬೇಡಿ. ಮತ್ತು ಹಾಗೆ ಈಗ ನೀವು ಇನ್ನೊಂದು ಹೇಳ್ತಾ ಇರ್ಬೋದು, ಈಗ ಮತ್ತೆ CM ಬದಲಾವಣೆ ಆಗ್ತಾಯಿದೆ, ಸೊ ರಾಜೀನಾಮೆ ಕೊಡ್ತಾಯಿದ್ರೆ ಅದು ಇದಕ್ಕೇನಾದರೂ ಎಫೆಕ್ಟ್ ಬೀಳುತ್ತಾ ಅಂತಂದರೆ ಇಲ್ಲ, ಆ ಥರ ಏನಿಲ್ಲ. CM ಅದು ತಮ್ಮ ಕಾರ್ಯ ತಾವು ಮಾಡ್ತಾಯಿರ್ತಾರೆ, ಅದೇನು 2 days ಇರುತ್ತೆ. ಬಟ್ ಇದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದರಿಂದ ಅಷ್ಟೇನು ಎಫೆಕ್ಟ್ ಬಿಡೋಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗಬೇಡಿ. ಓಕೆನಾ. ಸ್ವಲ್ಪ ನೋಡ್ಕೊಂಬಂದ್ಬಿಡೋಣ. ಮೇಲೆ ದಿನ ಓದೋದು ಬೇಡ. ಓಕೆ, ಓದೋದು ಅಂತಂದರೆ ಇಲ್ಲೇ ಇದೆ ನೋಡಿ. 2026-27ನೇ ಸಾಲಿನ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಉಳಿದ ವೃಂದ non-HK 1500 ಮತ್ತು ಕಲ್ಯಾಣ ಕರ್ನಾಟಕ ಮೀಸಲಾತಿ ಕಲ್ಯಾಣ ಕರ್ನಾಟಕ 347 ಹುದ್ದೆಗಳು ಹಾಗೂ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ IRB ಅಂತ ಕರೀತಾರೆ ನೋಡಿ, 166 ಖಾಲಿ ಹುದ್ದೆಗಳಲ್ಲಿ 3% ಹುದ್ದೆಗಳನ್ನು ಕ್ರೀಡಾ ಮೀಸಲಾತಿಗೆ ಮೀಸಲಿರಿಸಿ ಅನುಬಂಧ A ಮತ್ತು B ಲಗತ್ತಿಸಿರುವ ನೇರ ನೇಮಕಾತಿ ಹುದ್ದೆಗಳಿಗೆ ಅನ್ವಯಿಸುವಂತೆ ಪೊಲೀಸ್ ಪ್ರಧಾನ ಕಚೇರಿ ಪತ್ರ ಸಂಖ್ಯೆ ಬರೆದಿದ್ದಾರೆ. ಇದನ್ನು ಕಳಿಸಿದ್ದಾರೆ. ಓಕೆನಾ. ಈಗ ಪೂರ್ತಿ ಕೆಳಗೆ ಓದ್ಬಿಟ್ಟು, ಟಪಾಲಿನಲ್ಲಿ ತಪ್ಪದೇ ಈ ಕಚೇರಿ ಈ ಸಂದೇಶಗೆ ಕಳಿಸಲು ಮಾಹಿತಿ ಅಗತ್ಯವೆಂದು ಪರಿಗಣಿಸತಕ್ಕದ್ದು. ಓಕೆನಾ. ವಾಪಸ್ ಇದನ್ನು ಯಾವಾಗಲಿಂದ ಈಗ ಎಲ್ಲ ನಮ್ಮ ಏನೇನು KSRP ಪಡೆಗಳಿದಾವೆ ನೋಡಿ, ಅವಕ್ಕೆಲ್ಲ ಇದು ಹೋಗಿದೆ. ಅದನ್ನು ಇಷ್ಟೇ ದಿನಾಂಕದ ಒಳಗೆ ಕಳಿಸ್ಬೇಕಂತ, ಮೇ ಬಿ 27ನೇ ತಾರೀಕು ಒಳಗೇ ಕಳಿಸ್ಬೇಕಂತಂದು ಹೇಳಿದ್ದಾರೆ. ಓಕೆನಾ. ಅವತ್ತೇ ಇಲ್ಲಿ ಕೊಟ್ಟಿರುತ್ತೆ ನೋಡಿ, ಈ ಸಂದೇಶ ಮೂಲಕ ಅಂತಂದರೆ ಎಲೆಕ್ಟ್ರಾನಿಕ್ ಸಂದೇಶ ಮೂಲಕ ವಾಪಸ್ ಕಳಿಸ್ಬೇಕು. ಓಕೆನಾ. ಕಳಿಸಿದ ಮೇಲೆ ಭಾಳ ದಿನಗಳ ಟೈಮ್ ಇರೋದಿಲ್ಲ. ಓಕೆನಾ. ಬಟ್ ಸ್ವಲ್ಪ ಏನು ಪ್ರೊಸೆಸ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಒಂದು 15 to 20 days ಟೈಮ್ ಹಿಡಿಯುತ್ತೆ. ಅದ್ರ ಬಗ್ಗೆ ಏನು ಚಿಂತೆ ಬೇಡ. ಆಲ್ಮೋಸ್ಟ್ ಈ 1 ತಿಂಗಳಲ್ಲಿ ಆಲ್ಮೋಸ್ಟ್ ಆಗೋ ಚಾನ್ಸ್ ಇದೆ. ಈಗ ಒಂದು ಸ್ವಲ್ಪ ಖಾಲಿ ಹುದ್ದೆಗಳ ಬಗ್ಗೆ ನೋಡ್ಬಿಡೋಣ. KSRP 1ನೇ ಪಡೆ ಬೆಂಗಳೂರು, ಅಲ್ಲಿ ಟೋಟಲ್ ಒಟ್ಟು 134 ಹುದ್ದೆಗಳಿದ್ದಾವೆ. ಓಕೆನಾ. ಸಾಮಾನ್ಯ 130 ಮತ್ತು ಕ್ರೀಡೆಗೆ 3% ಅಂತ ಹೇಳಿದ್ನಲ್ಲ, ಅದಕ್ಕೆ ಮೀಸಲಿಟ್ಟಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಬಿಡಿ ನೀವು. 3% ಕ್ರೀಡೆಗೆ ಮೀಸಲಿಟ್ಟಿರ್ತಾರೆ. 4 ಇದಂತೆ ಬರೋದಿಲ್ಲ, ಅದು ಕ್ರೀಡೆಗೆ. ಮತ್ತು ಸಾಮಾನ್ಯ 136. ನಾವು ಓನ್ಲಿ ಟೋಟಲ್ ಅಷ್ಟೇ ಹೇಳ್ಕೊಂಡು ಹೋಗ್ತೀನಿ. ಓಕೆನಾ. 2ನೇ ಪಡೆ 140, ಮತ್ತು 3ನೇ ಪಡೆ 113, 134. 4ನೇ ಪಡೆ 5ನೇ ಪಡೆ ಮೈಸೂರದು 103, 7ನೇ ಪಡೆ ಮಂಗಳೂರು 335. ಓಕೆನಾ. 8ನೇ ಪಡೆ ಶಿವಮೊಗ್ಗ 120. ಇವೆಲ್ಲ ಪೋಸ್ಟ್ ಖಾಲಿ ಇರೋವು. 9ನೇ ಪಡೆ ಬೆಂಗಳೂರು 75. 2ನೇ ಪಡೆ ಇದು ನೋಡಿದ್ವಿ ಬೆಳಗಾವಿ. ಓಕೆನಾ. ಒಟ್ಟು ಬೆಂಗಳೂರಿನಲ್ಲಿ 4 ಪಡೆಗಳಿದ್ದಾವೆ. ಓಕೆನಾ. 1, 3, 4 ಮತ್ತು 9ನೇ ಪಡೆ ಇದ್ದಾವೆ KSRP ಪಡೆಗಳು. ಮತ್ತು 11ನೇ ಪಡೆ ಹಾಸನ 135, 12ನೇ ಪಡೆ ತುಮಕೂರು 135. ಓಕೆನಾ. ಇದರಲ್ಲಿ ಮತ್ತೆ ಮಹಿಳೆಯರಿಗೆ ಓಕೆನಾ CRPC ಅಂದರೆ KSRPಯಲ್ಲಿ ಮಹಿಳೆಯರನ್ನು ತೊಗೊತಾರೆ. ಬಟ್ ಜಾಸ್ತಿ ತೊಗೊಳ್ಳಲ್ಲ, ಕಡಿಮೆ ರೀತಿಯಲ್ಲಿ ತೊಗೊತಾರೆ. ಅಲ್ಲಿ ಕೆಲಸ ಮಾಡ್ತಾರೆ ಮಹಿಳೆಯರು. ಅಲ್ಲಿ 2ನೇ ಪಡೆ ಬೆಳಗಾವಿಯಲ್ಲಿ 23 ಮತ್ತು 4ನೇ ಪಡೆ ಬೆಂಗಳೂರಿನಲ್ಲಿ 28, 5ನೇ ಪಡೆ ಮೈಸೂರಿನಲ್ಲಿ 25 ಪೋಸ್ಟ್ ಖಾಲಿದ್ದಾವೆ. ಅದರಲ್ಲಿ ಮತ್ತೆ ಮಹಿಳೆಯರು ಕ್ರೀಡೆಯಲ್ಲಿ ಭಾಗವಹಿಸ್ತಾರಲ್ಲ, ಅವರಿಗೆ ಒಂದೊಂದಂತ ಮೀಸಲಿಟ್ಟಿದ್ದಾರೆ. ಮತ್ತು ಉಳಿಕಿದ್ದು 22, 27, 24 ಈ ರೀತಿಯಲ್ಲಿ ಹಂಚಿಕೆ ಮಾಡಿದ್ದಾರೆ. ಇವೆಲ್ಲ 500 ಅದು. ಓಕೆನಾ. KSRP ಇದ್ಯಾವುದು non-HKನಲ್ಲಿ ಈಗ ಹೇಳಿದ್ದು ಇಷ್ಟದ್ದೆಲ್ಲ non-HKನಲ್ಲಿ. ಓಕೆನಾ. ಇವು ಮತ್ತು ಪುರುಷ ಮತ್ತು ಮಹಿಳೆಯರಿಗೆ ಅದು ಎಷ್ಟು 1500 ಪೋಸ್ಟ್ಗಳು. ಉಳಿದವು ಯಾವುವು 347 ಪೋಸ್ಟ್ಗಳು ಇರ್ತಕ್ಕಂತೆ ನೋಡ್ಬಿಡೋಣ. ಅದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಿವು. ಓಕೆ. 1ನೇ ಪಡೆ ಬೆಂಗಳೂರಿನಲ್ಲಿ 33, 3ನೇ ಪಡೆ ಬೆಂಗಳೂರಿನಲ್ಲಿ 15, 4ನೇ ಪಡೆ ಬೆಂಗಳೂರಿನಲ್ಲಿ 33,
ಮತ್ತು 6ನೇ ಪಡೆ ಕಲಬುರಗಿಯಲ್ಲಿ 180 ಮತ್ತು 9ನೇ ಪಡೆ ಬೆಂಗಳೂರಿನಲ್ಲಿ 33. ಟೋಟಲು 294 ಇದ್ದಾವೆ. ಇವು ಕಲ್ಯಾಣ ಕರ್ನಾಟಕದವರಿಗೆ ಮಾತ್ರ. ಓಕೆನಾ. ಇದು ರಿಸರ್ವೇಷನ್ ಬಗ್ಗೆನೂ ಮಾತಾಡ್ತೀನಿ, ನಾಳೆ ಇಲ್ಲ ನಾಡಿದ್ದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಓಕೆನಾ. ಅದು ಯಾವ ರೀತಿ ರಿಸರ್ವೇಷನ್ HK ಮತ್ತು ನಾನ್ HK ಬಗ್ಗೆ ನಾಳೆ ಇಲ್ಲ ನಾಡಿದ್ದು ಅಥವಾ 2 ದಿನದಲ್ಲಿ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಇದೇ KSRPಯಲ್ಲಿ ಮಹಿಳೆಯರು. ಓಕೆನಾ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 53 ಹುದ್ದೆಗಳು ಇದ್ದಾವೆ ಅವರಿಗೆ. 4ನೇ ಪಡೆ ಬೆಂಗಳೂರಿನಲ್ಲಿ 12 ಹುದ್ದೆಗಳು ಮತ್ತು 6ನೇ ಪಡೆ ಕಲಬುರಗಿ ಇಲ್ಲಿ 41. ಓಕೆನಾ. 41 ಇಷ್ಟು ಹುದ್ದೆಗಳು ಬಾಕಿ ಇದ್ದಾವೆ. ಟೋಟಲು 347. ಇದನ್ನು ಬಿಟ್ಟು ಅಂತಂದರೆ ಯಾವುದು ಪುರುಷ ಕಲ್ಯಾಣ ಕರ್ನಾಟಕ ಭಾರತೀಯ ಮೀಸಲು ಪಡೆ ಮುನಿರಾಬಾದ್ ವೃಂದದ ನೇಮಕಾತಿಗಳು ಇವು ಯಾವುದಂತಂದರೆ IRB. ಓಕೆನಾ. IRB ಇಲ್ಲಿ ಟೋಟಲು 166 ಹುದ್ದೆಗಳಿದ್ದಾವೆ ಪುರುಷರು. ಇದು ಮುನಿರಾಬಾದ್ನಲ್ಲಿ ಇದೆ, ಕೊಪ್ಪಳದ ಮುನಿರಾಬಾದ್ ಭಾರತೀಯ ಮೀಸಲು ಪಡೆ. ಓಕೆನಾ. ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಇದೆ. ಇಷ್ಟು ಸಾಕು. ಇದರ ಕೆಳಗೂ ಕೆಲವೊಂದು ಸಂದೇಶಗಳಿದ್ದಾವೆ, ಅದೇನು ಬೇಡ. ಓಕೆನಾ. ಇದೆಲ್ಲ ಒಂದು ಸ್ವಲ್ಪ ಮೀಸಲಾತಿ ಬಗ್ಗೆನೂ ಕೆಲವೊಂದು ಕೊಟ್ಟಿದ್ದಾರೆ. ಓಕೆನಾ. ಮೊನ್ನೆ ಮೀಸಲಾತಿ ಏನಾಯಿತು ನೋಡಿ, SC ಮತ್ತು ST ಹಾಗೂ ಇನ್ನೊಂದು SC/STನಲ್ಲಿನೇ 3 ಭಾಗಗಳು ಮಾಡಿದ್ರಲ್ಲ, A, B ಮತ್ತು C ಅದರಲ್ಲಿ 5 ಮತ್ತು 4.5ನಲ್ಲಿ ಹುದ್ದೆಗಳನ್ನು ಏನು ಡಿವೈಡ್ ಮಾಡೋದ್ರ ಬಗ್ಗೆ ಇದ್ದಾವೆ ಕೆಲವೊಂದು. ಅದ್ರ ಬಗ್ಗೆ ಏನು ಬೇಡ. ಮತ್ತು ರೋಸ್ಟರ್ ಬಿಂದು ಬಗ್ಗೆ ಇದ್ದಾವೆ. ಸೊ ಅದೇನು ಬೇಡ, ಇಷ್ಟೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಇದೆಲ್ಲ ನೋಡ್ತಾ ಇದ್ದರೆ ಇನ್ನೂ 1 ತಿಂಗಳಲ್ಲಿ ಹೇಳಿದ್ನಲ್ಲ, 1 ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ತದೆ. ಮತ್ತು ಮೀಸಲಾತಿ ಬಗ್ಗೆ ನಾಳೆ ನಾಡಿದ್ದು ಅಂದರೆ 2 ದಿನದಲ್ಲೇ ಮಾಡ್ತೀನಿ ವಿಡಿಯೋ. ಓಕೆನಾ. ಇಷ್ಟು ಸಾಕು. ಥ್ಯಾಂಕ್ ಯು. ನಿಮಗೆ ನಮ್ಮ ಚಾನಲ್ನಲ್ಲಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ 25 GK ಕ್ವಶನ್ಸ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಯಾಕಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಿರ್ತೀನಿ ಪ್ರತಿಯೊಂದು ಕ್ವಶನ್ ಬಗ್ಗೆ ಮತ್ತು ಅದರಲ್ಲಿರುವ ಆಪ್ಷನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಬರ್ತವೆ. ಏನಿಲ್ಲ 100+ ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ ಸಿಗ್ತವೆ. ಓಕೆನಾ. ಥ್ಯಾಂಕ್ ಯು ಆಲ್.